ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇ ಸಾರಿ ನಾನು ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಕೂಡ ಒಂದು ಸಿಂಪಲ್ಲಾಗಿ ಬ್ಯೂಟಿಫುಲ್ ಡಿಸೈನ್ನ ಹೇಗೆ ಸೂಜಿಯಿಂದ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಈಸಿಯಾಗಿ ಮಾಡ್ಕೊಬೋದು. ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ನಾನಿಲ್ಲಿ ಮಾಮೂಲಿ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆಯೇ ಅದನ್ನು ಸೂಜಿಗೆ ಪೋಣಿಸ್ಕೊಂಡ್ಬಿಟ್ಟು ನಾನಿಲ್ಲಿ ತೋರಿಸಿರೋ ರೀತಿ ನಿಧಾನವಾಗಿ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ. ನೋಡಿ, ನೀಟಾಗಿ ಒಂದೇ ಸೈಜ್ನಲ್ಲಿ ಈ ಥರ ತುಂಬಾ ಈಸಿಯಾಗಿ ಮಾಡ್ಕೊ. ಸೇಮ್ ನೀವು ನೀಡ್ಲಲ್ಲಿ ಹೇಗೆ ಹಾಕ್ತೀರೋ ಅದೇ ಥರ ಬರುತ್ತೆ. ನಾನಿಲ್ಲಿ 5 ಲೇಯರು ಮಾಡ್ಕೊಂಡಿದ್ದೀನಿ. ಮೊದಲೆಲ್ಲ ಡಿಸೈನಲ್ಲಿ 2 ಲೇಯರ್ ಮಾಡ್ತಿದ್ನಲ್ಲ, ಈಗ ಸ್ವಲ್ಪ ದಪ್ಪವಾಗಿ 5 ಲೇಯರ್ನ ಈ ರೀತಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಮಾರ್ಕಿಂಗ್ ಪೆನ್ ತೊಗೊಂಡು ಮೇಲ್ಗಡೆಯಿಂದ 1/4 ಇಂಚು ನೋಡ್ಕೊಳ್ಳಿ, ಅಲ್ಲಿ 1/4 ಇಂಚು, ಹಾಗೆ ಚೈನ್ ಸ್ಟಿಚ್ ಕಡೆಯಿಂದ 1/4 ಇಂಚು ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಮತ್ತೆ 1/4 ಇಂಚಿಗೆ, ಮತ್ತು ಈ ಕಡೆ ಸೈಡಿಂದ 1/4 ಇಂಚ್ ಗ್ಯಾಪ್ ಇರಬೇಕು ಯಾವಾಗಲೂ. 1/4 ಇಂಚು ಮತ್ತು ಈ ಕಡೆ ಸೈಡಿಂದ 1/4 ಇಂಚು ಗ್ಯಾಪು. ನೆಕ್ಸ್ಟು ಮಾರ್ಕ್ ಮಾಡ್ಕೊಂಡಾದ ನಂತರ ನಾನಿಲ್ಲಿ 4mm ಬೀಡ್ಸ್ ತೊಗೊಂಡು ನಿಧಾನವಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಫ್ಲವರ್ ಶೇಪಲ್ಲಿ. ನೋಡಿ, ಫಸ್ಟು ಒಂದು 4mm ಮಣಿನ ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದರ ಸುತ್ತ ಮತ್ತೆ ಬೇಕಾಗಿರೋಷ್ಟು ಬೀಡ್ಸನ್ನು ಇದು ಮಾಡಿಕೊಂಡು ಕೊನೆ ಮಣಿಯಿಂದ ನೀವು ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಎಲ್ಲ ಬೀಡ್ಸಿಗೂ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ, ಅವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟು ನಾನಿಲ್ಲಿ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಕಲರ್ ಮ್ಯಾಚಿಂಗ್ ಬೇಕೋ ಅದು ತೊಗೊಂಡು ಅದನ್ನು ಕುಚ್ಚು ಹಾಕೋ ಈ ಥರ ಸೂಜಿಗೆ 6 ಎಳೆ ಅಂದರೆ 6 ಎಳೆ ತೊಗೊಂಡ್ರೆ 12 ಎಳೆ ಆಗುತ್ತೆ. ಅದನ್ನು ತೊಗೊಂಡು ಈ ರೀತಿ ಹತ್ತಿರದಲ್ಲೇ ಸೀಕ್ವೆನ್ಸ್ ಇಟ್ಕೊಂಡು ಈ ರೀತಿ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ. ಒಂದು ಮಣಿ ಆದ ನಂತರ ಒಂದು ಮಣಿಗೆ ಗ್ಯಾಪ್ ಇರುತ್ತಲ್ಲ ಮಧ್ಯದಲ್ಲಿ, ಅಲ್ಲಿ ಒಂದೊಂದು ಫ್ರೆಂಚ್ ನಾಟ್ ಹಾಕ್ಕೊಳ್ತಾ ಹೋಗಿ. ನೀಟಾಗಿ ನಿಧಾನವಾಗಿ ಈ ರೀತಿ ಸೀಕ್ವೆನ್ಸ್ ಇಟ್ಕೊಂಡು ಫ್ರೆಂಚ್ ನಾಟ್ ಹಾಕ್ಕೊಳ್ಳಿ. ಫಿನಿಶ್ ಆಗಿದೆ. ನೆಕ್ಸ್ಟು ನಾನಿಲ್ಲಿ ಲೀಫ್ ಶೇಪ್ದು ಮತ್ತು ಈ ಥರ ಡ್ರಾಪ್ ಶೇಪ್ದು ಕ್ಲಿಪ್ ಸ್ಟೋನನ್ನು ತೊಗೊಂಡಿದ್ದೀನಿ, ವೈಟ್ ಕಲರ್ದು. ನಾರ್ಮಲ್ ಫ್ಯಾಬ್ರಿಕ್ ಗ್ಲೂ ತೊಗೊಂಡು ಮಧ್ಯದಲ್ಲಿ ಈ ರೀತಿ ಶೇಪ್ನಲ್ಲಿ ಗಮ್ ಅಪ್ಲೈ ಮಾಡ್ಕೊಳ್ಳಿ. ಲೀಫ್ ಶೇಪ್ನಲ್ಲೇ ವಿ ಶೇಪ್ನಲ್ಲಿ ಮಾಡಿಕೊಂಡು ಆ ಕಡೆ ಈ ಕಡೆ 2 ಲೀಫ್ ಶೇಪ್ದು ಸ್ಟೋನ್ಸನ್ನು ಅಂಟಿಸ್ಕೊಳ್ಳಿ. ಹಾಗೆಯೇ ಮಧ್ಯದಲ್ಲಿ ಡ್ರಾಪ್ ಶೇಪ್ದು
ಸ್ಟೋನನ್ನು ಅಂಟಿಸ್ಕೊಳ್ಳಿ. ನೋಡಿ ಫಿನಿಶಿಂಗ್ ಹೇಗೆ ಬಂದಿದೆ ಅಂತ ಸೇಮ್ ಇದೇ ಥರ ಮಾಡಿಕೊಂಡು ಫಿನಿಶ್ ಮಾಡ್ಕೊಳ್ಳಿ. ನೋಡಿ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಮತ್ತು ತುಂಬಾ ಈಸಿಯಾಗಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ಥರ ಬ್ಲೌಸ್ಗೆ ಮತ್ತು ಕುರ್ತಿ ನೆಕ್ಗೆ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.